ನಮಸ್ಕಾರ ವೀಕ್ಷಕರೇ, ಹುಷಾರಾಗಿದ್ದವನೇ ಮಹಾಶೂರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾಚಾರ್ಯ. ಪ್ರತಿದಿನ ಹುಷಾರಾಗಿದ್ದವನೇ ಮಹಾಶೂರ ಕಾರ್ಯಕ್ರಮದಲ್ಲಿ ಕೊರೋನಾ ವಿಚಾರವಾಗಿ ಬಹಳಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಅದೇ ಪ್ರಕಾರ ಇವತ್ತಿನ ಹುಷಾರಾಗಿದ್ದವನೇ ಮಹಾಶೂರದಲ್ಲಿ ಶ್ವಾಸಕೋಶದ ಕುರಿತಾಗಿ ನಿಮಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಖ್ಯಾತ ಶ್ವಾಸಕೋಶ ತಜ್ಞರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ಕೊರೋನಾ ಪೀಡಿತರಲ್ಲಿ ಶ್ವಾಸಕೋಶದ ಸೋಂಕು ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಇದಕ್ಕೆ? ಕೆಮ್ಮು, ಕಫ, ಶ್ವಾಸಕೋಶದ ಸೋಂಕಿನ ಲಕ್ಷಣನ, ನಿರಂತರ ಕೆಮ್ಮು ಕಫಕ್ಕೆ ಚಿಕಿತ್ಸೆ ಏನು, ಹೇಗಿರಬೇಕು ಚಿಕಿತ್ಸೆ, ಯಾವ ರೀತಿ ಹುಷಾರಾಗಿರ್ಬೇಕು, ಶ್ವಾಸಕೋಶದ ಸೋಂಕಿನಿಂದ ಸಾವನ್ನ ತಪ್ಪಿಸೋದು ಹೇಗೆ, ಕೆಮ್ಮು ಕಫ ಶ್ವಾಸಕೋಶದ ಸೋಂಕಿನ ಲಕ್ಷಣನ, ನಿರಂತರ ಕೆಮ್ಮು ಕಫಕ್ಕೆ ಏನ್ ಚಿಕಿತ್ಸೆ, ಕೊರೋನಾ ಪೀಡಿತರಲ್ಲಿ ಶ್ವಾಸಕೋಶ ಸೋಂಕು ಹೆಚ್ಚಾಗ್ತಾ ಇದೆ, ಶ್ವಾಸಕೋಶದ ಸೋಂಕಿನಿಂದ ಸಾವು ತಪ್ಪಿಸೋದು ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಖ್ಯಾತ ಶ್ವಾಸಕೋಶ ತಜ್ಞರಿದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಶ್ವಾಸಕೋಶ ತಜ್ಞ ಡಾಕ್ಟರ್ ಸಂದೀಪ್ ಉತ್ತರವನ್ನ ಕೊಡ್ತಾರೆ. ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ಶ್ವಾಸಕೋಶದ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಯಾವ ರೀತಿ ಕಾಳಜಿ ತಗೋಬೇಕು, ಚಿಕಿತ್ಸೆ ಹೇಗಿರಬೇಕು, ಇವೆಲ್ಲದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂದೀಪ್ ನಿಮಗೆ ಕೊಡ್ತಾರೆ ಈ ಕಾರ್ಯಕ್ರಮದ ಮುಖಾಂತರ. ಶ್ವಾಸಕೋಶದ ಕುರಿತಾಗಿ ಬಹಳಷ್ಟು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಬಹಳಷ್ಟು ಜನಕ್ಕೆ ಪ್ರಶ್ನೆಗಳು ಸಹ ಇರುತ್ತೆ, ಗೊಂದಲಗಳಿರುತ್ತೆ. ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ನೇರವಾಗಿ ವೈದ್ಯರ ಜೊತೆ ಮಾತಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸಂದೀಪ್. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಈ ಕೊರೋನಾ ಅಂದ ತಕ್ಷಣ ಶ್ವಾಸಕೋಶದ ಸಮಸ್ಯೆ ಅನ್ನೋದೇ ಎಲ್ಲರ ಮನಸ್ಸಲ್ಲೂ ಈಗ ಕೂತು ಹೋಗಿದೆ. ಸೊ ಹಾಗಾಗಿ ಶ್ವಾಸಕೋಶದ ಬಗ್ಗೆ ಯಾವ ರೀತಿ ಕಾಳಜಿ ತಗೋಬೇಕು ಅನ್ನೋದು ಕೂಡ ಹಲವರ ಪ್ರಶ್ನೆ ಆಗಿರುತ್ತೆ. ಕೊರೋನಾ ಅಂದ ತಕ್ಷಣ ಆ ವೈರಸ್ ನಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟ ನಂತರ ಮೊದಲನೇದಾಗಿ ಅದು ಎಫೆಕ್ಟ್ ಮಾಡೋದೇ ಶ್ವಾಸಕೋಶನ. ಹಾಗಾದ್ರೆ ನೇರವಾಗಿ ಅದರ ಟಾರ್ಗೆಟ್ ಶ್ವಾಸಕೋಶವೇ ಆಗಿರುತ್ತಾ? ನೋಡಿ, ಕೊರೋನಾ ಅಂತ ಅನ್ನೋದು ಬೇಸಿಕಲಿ ಇಟ್ ಇಸ್ ಎ ರೆಸ್ಪಿರೇಟರಿ ವೈರಸ್ ಅಂತಾನೆ ನಾವು ಹೇಳ್ತೀವಿ. ನೇರವಾಗಿ ಅದು ಬಂದು ಯಾವತ್ತೂ ಶ್ವಾಸಕೋಶವನ್ನು ಅಫೆಕ್ಟ್ ಮಾಡೋದಿಲ್ಲ. ಫಸ್ಟು ಅಪ್ಪರ್ ರೆಸ್ಪಿರೇಟರಿ, ಒಂದು ರೆಸ್ಪಿರೇಟರಿ ಟ್ರ್ಯಾಕ್ ಅಂತಂತಂದ್ರೆ ಅದನ್ನ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ನಾವು ವಿಂಗಡಿಸ್ತೀವಿ. ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅನ್ನೋದು ಲಂಗ್ಸು ಮತ್ತು ಈ ಟ್ರೇಕಿಯಾ, ಬ್ರಾಂಕಸ್ ಅಂತ ಏನು ಹೇಳ್ತೀವಿ. ಮೇನ್ ಗ್ಯಾಸ್ ಎಕ್ಸ್ಚೇಂಜ್ ಏನಾಗ್ತದೆ, ಆಕ್ಸಿಜನ್ ಒಳಗಡೆ ಬರೋದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗತಕ್ಕಂಥ ಕ್ರಿಯೆ ಏನಿದೆಯಲ್ಲ, ಅದು ನಮ್ಮ ಶ್ವಾಸಕೋಶಗಳಲ್ಲಿ ಆಗ್ತದೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಫಸ್ಟ್ ಬಂದು ಅದು ಇನ್ಫೆಕ್ಟ್ ಮಾಡ್ತದೆ. ಅಲ್ಲಿಂದ ಪ್ರಾಲಿಫರೇಟ್ ಆಗ್ತಾ 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 ಅದರ ಲೋಡ್ ಜಾಸ್ತಿ ಆದಂಗೆ ನಮ್ಮಲ್ಲಿ ಮೈಕ್ರೋ ಆಸ್ಪಿರೇಷನ್ ಅಂತ ಆಗುತ್ತೆ. ಅಂದ್ರೆ ಗಂಟ್ಲಲ್ಲಿ ವೈರಸ್ ಇರ್ತದೆ, ನಾವು ನುಂಗಬೇಕಾದ್ರೆ ಸ್ವಲ್ಪ ಮಟ್ಟಿನ ಅದನ್ನು ನಾವು ಮೈಕ್ರೋ ಆಸ್ಪಿರೇಷನ್ ಮಲಗಿದಾಗ ಆ ಟೈಮ್ನಲ್ಲಿ ಅದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಹೋಗ್ತದೆ. ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಹೋದ ನಂತರ ಅಲ್ಲಿ ಅದರ ವೈರಲ್ ಪ್ರಾಲಿಫಿಕೇಶನ್ ಜಾಸ್ತಿ ಆದ ನಂತರ ಅದು ಅವಾಗ ನಿಮೋನಿಯಾ ಆಗಿ ಕನ್ವರ್ಟ್ ಆಗ್ತದೆ. ಅಂದರೆ ವೇರಿಯಸ್ ಲೆವೆಲಲ್ಲಿ ಅದನ್ನು ನಮ್ಮ ಇಮ್ಯುನಿಟಿ ಹಿಡಿದಿಟ್ಕೊಳತಕ್ಕಂಥ ಚಾನ್ಸಸ್. ಟ್ರೇಕಿಯಾ ಲೆವೆಲಲ್ಲಿ ಹಿಡಿದಿಟ್ಟು ಅಂದರೆ ಟ್ರೇಕಿಯೈಟಿಸ್ ಅಂತ ಹೇಳ್ತೀವಿ. ಬ್ರಾಂಕೈಯಲ್ ಲೆವೆಲ್ನಲ್ಲಿ ಹಿಡಿದಿಟ್ಕೊಂತು ಅಂದರೆ ಟ್ರೇಕಿಯೋ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಯಾವಾಗ ಅದು ಪೂರ್ತಿ ಲಂಗ್ ಪ್ಯಾರನ್ಕೈಮಾ ಅಂತ ಏನು ಹೇಳ್ತೀವಲ್ಲ ಅದನ್ನು ಇನ್ಫೆಕ್ಟ್ ಮಾಡಿ ಅಲ್ಲಿ ತೊಂದರೆ ಕೊಡೋಕ್ಕಾದಾಗ ಅದನ್ನು ನಿಮೋನಿಯಾ ಅಂತ ಹೇಳ್ತೀವಿ. ಓಕೆ, ಈ ಕೆಮ್ಮು ಕಫ ತುಂಬ ಜನರಲ್ಲಿ ಈಗ ಕನ್ಫರ್ಮ್ ಆಯಿತು ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ಕೆಲವರಲ್ಲಿ ತುಂಬ ನಿರಂತರವಾಗಿ ಕೆಮ್ಮು ಬರ್ತಾ ಇರುತ್ತೆ, ಅವರಲ್ಲಿ ಕಫ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ನಾರ್ಮಲ್ ಆಗಿದೆ ಅಂದಾಗಲೂ ಯಾಕೋ ಕಫ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದು ತುಂಬಾ ಥ್ರೆಟ್ ಆಗುತ್ತಾ ಅಥವಾ ನಾರ್ಮಲ್ ಅಂತಾನೆ ಹೇಳ್ಬೋದಾ ಇದು ಸೋಂಕಿತರಲ್ಲಿ? ದ ಥಿಂಗ್ ಈಸ್ ಏನಂತಂದ್ರೆ, ಒಂದು ವ್ಯಕ್ತಿಗೆ ಒಂದು ವೈರಸ್ ಬಂತು ಅಂದ್ರೆ ಅದು ಒಂದು ಲೆವೆಲ್ ಆಫ್ ಇಂಜುರಿ ಮಾಡಿರ್ತದೆ. ಓಕೆ, ಆ ಇಂಜುರಿ ಮಾಡಿಬಿಟ್ಟು ನಮ್ಮ ಇಮ್ಯುನಿಟಿ ನಾವು ಅದನ್ನು ಹಿಡಿದಿಟ್ಕೊಂತು ಅಥವಾ ಆ ವೈರಸ್ ಅಲ್ಲಿಗೆ ಪ್ರಾಲಿಫರೇಷನ್ ಸ್ಟಾಪ್ ಆಯಿತು ಅಥವಾ ನಾವು ಯಾವುದೋ ಒಂದು ಇಂಟರ್ವೆನ್ಷನ್ ಮಾಡಿದ್ವಿ ಇನ್ ದ ಫಾರ್ಮ್ ಆಫ್ ಸಮ್ ಟ್ರೀಟ್ಮೆಂಟು, ಇನ್ ದ ಫಾರ್ಮ್ ಆಫ್ ಸಮ್ ಡ್ರಗ್ ಕೊಟ್ಟಾಗ ಆ ವೈರಸ್ಸಿನ ಪ್ರಭಾವ ಏನಿದೆಯಲ್ಲ ಅದು ಹಾಲ್ಟ್ ಆಗ್ತದೆ. ಹಾಲ್ಟ್ ಆದ್ರೂ ಕೂಡ ಅದೇನು ಗಾಯ ಕಾಸ್ ಮಾಡಿರ್ತದಲ್ಲ ಆ ಗಾಯ ಹೀಲ್ ಆಗೋದಕ್ಕೆ ಟೈಮ್ ಬೇಕು. ಕೆಲವೊಬ್ಬರಲ್ಲಿ 5 ದಿವಸ ತಗೊಂತದೆ, ಕೆಲವೊಬ್ಬರಲ್ಲಿ 10 ದಿವಸ ತಗೊಂತದೆ, ಕೆಲವೊಬ್ಬರಲ್ಲಿ 15 ದಿವಸ ತಗೊಂತದೆ. ಆ ಎಲ್ಲಿವರೆಗೂ ಆ ವೈರಸ್ ಮಾಡಿರ್ತಕ್ಕಂಥ ಗಾಯ ಏನಿದೆ ಅದು ಸಂಪೂರ್ಣವಾಗಿ ಹೀಲ್ ಆಗೋದಿಲ್ವೋ ಅಲ್ಲಿವರೆಗೂ ಈ ಸಣ್ಣ ಪುಟ್ಟ ಕೆಮ್ಮು ಬರ್ಬೋದು, ಕಫ ಬರೋದು, ಒಂಥರ ಇರಿಟೇಷನ್ ಆಗೋದು, ಎದೆನಲ್ಲಿ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗೋದು, ದೀಸ್ ಆರ್ ಆಲ್ ವೆರಿ ವೆಲ್ ನೋನ್ ಥಿಂಗ್ಸ್. ಇದಕ್ಕೆ ನಾವು ಪೋಸ್ಟ್ ವೈರಲ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಬಟ್ ದೇ ವಿಲ್ ಆಲ್ ಸೆಟಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್.
ಓಕೆ. ಏನು ಎಲ್ಲ ಕೊರೋನಾ ಪಾಸಿಟಿವ್ ಪರ್ಸನ್ಗಳಲ್ಲೂ ಸಹ ಶ್ವಾಸಕೋಶಕ್ಕೆ ಸೋಂಕು ಹೋಗಿರುತ್ತಾ ಅಥವಾ ಕೆಲವರಿಗೆ ಶ್ವಾಸಕೋಶದ ತನಕ ಹೋಗಿರೋದಿಲ್ವಾ ವೈರಸ್? 90% ಆಫ್ ದ ಪೀಪಲ್ ಅಲ್ಲಿ ಶ್ವಾಸಕೋಶದವರೆಗೂ ಹೋಗೋದೇ ಇಲ್ಲ. ಓಕೆ. ಬರೀ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲೇ ಅದನ್ನ ಹಿಡಿದಿಟ್ಬಿಟ್ಟು ನಮ್ಮ ದೇಹ ಅದಕ್ಕೆ ಓಕೆ. ಏನೋ ಅದರಿಂದ ಕ್ಯೂರ್ ಆಗ್ತಾರೆ. ಇನ್ನು ಕೇವಲ 10-15% ಜನ ಏನಿದ್ದಾರೆ ಅವರಲ್ಲಿ ಮಾತ್ರ ಶ್ವಾಸಕೋಶದವರೆಗೂ ಹೋಗಿ ಅವರಲ್ಲಿ ಮಾತ್ರ ಆಕ್ಸಿಜನ್ನಿನ ವ್ಯತ್ಯಾಸವನ್ನ ಮಾಡಿ ಅಂಥವ್ರು ಮಾತ್ರ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಅಂಥವ್ರು ಮಾತ್ರ ICU ವರೆಗೂ ಹೋಗೋದು, ಅಂಥವ್ರು ಮಾತ್ರ ಏನೋ ಕೆಲವೊಂದೊಂದು ಏನು ಮಾರ್ಟಾಲಿಟಿ ಅಂತ ನಾವೇನು ಹೇಳ್ತೀವಿ, ಮರಣ ಹೊಂದತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ. ಈ ಶ್ವಾಸಕೋಶದ ತನಕ ಹೋದ್ರೆ ವೈರಸ್, ಸೊ ಆ 10% ಅಂತ ಏನು ಹೇಳಿದ್ರಿ, ಸೊ ಎಲ್ರಿಗೂ ಅಪಾಯ ಇದ್ದೇ ಇರುತ್ತಾ ಅಥವಾ ಎಷ್ಟು ಪರ್ಸೆಂಟ್ ಅದು? ಅದರಲ್ಲಿ ಎಷ್ಟು ಅದರಲ್ಲಿ ಮತ್ತಂಗೆ ರಿಮೈನಿಂಗ್ 10% ಅಲ್ಲಿ ಮತ್ತೆ ಅದರಲ್ಲಿ ಮತ್ತೆ ಅರೌಂಡ್ ಒಂದು 75-80% ವಿಲ್ ಕಮ್ ಬ್ಯಾಕ್ ಫ್ರಮ್ ದ ಹಾಸ್ಪಿಟಲ್ ವಿತೌಟ್ ಎನಿ ಪ್ರಾಬ್ಲಮ್. ಇನ್ ರಿಮೈನಿಂಗ್ ಏನು ಒಂದು 10-20% ಔಟ್ ಆಫ್ ದೋಸ್ 10 ಪೀಪಲ್ ಅಂದ್ರೆ ಏನು 100ರಲ್ಲಿ ಒಬ್ಬರೋ ಇಬ್ಬರು. ಈ ನಮ್ಮ ಮಾರ್ಟಾಲಿಟಿ ರೇಟ್ ನಾವು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 100ರಲ್ಲಿ ಎಷ್ಟು ನಮ್ಮ ಮಾರ್ಟಾಲಿಟಿ ರೇಟ್ ಅರೌಂಡ್ 1 to 1.5 ಇದೆ. ಸೊ ದಟ್ ಈಸ್ ಕಂಟಿನ್ಯೂಸ್ಲಿ ಏನು ಪರ್ಸಿಸ್ಟೆಂಟ್ ರೈಟ್ ಫ್ರಮ್ ಫಸ್ಟ್ ವೇವ್ ಇಂದ ಇಲ್ಲಿವರೆಗೂ ಮಾರ್ಟಾಲಿಟಿ ರೇಟ್ ಅಂತ ಏನಿದೆ ಅದು ಮೋರ್ ಆರ್ ಲೆಸ್ ಸೇಮ್ 1 to 1.5 ರೇಂಜ್ ನಲ್ಲೇ ವ್ಯತ್ಯಾಸ ಮಾಡ್ತಾ ಇದೆ. ಓಕೆ. ಈ ಶ್ವಾಸಕೋಶಕ್ಕೆ ವೈರಸ್ ಹೋಗಿದೆಯೋ ಇಲ್ವೋ ಅಂತ ನೋಡೋದಕ್ಕೂ ಒಂದು ಸ್ಕ್ಯಾನ್ ಇದೆ. ಸೊ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸೇಫ್ ಪರ್ಸೆಂಟ್ ಅಂತ ಅಂದ್ರೆ ಹೇಗೆ ಅಂದ್ರೆ ಜಾಸ್ತಿ ಹೋಗಿದೆ ಅಂತ? ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಹೋಗಿದೆನೋ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಸ್ಕ್ಯಾನ್ ಇದೆ. ಬಟ್ ಶ್ವಾಸಕೋಶವನ್ನ ಎಷ್ಟರ ಮಟ್ಟಿಗೆ ಅಫೆಕ್ಟ್ ಮಾಡಿದೆ, ಅದು ಎಷ್ಟರ ಮಟ್ಟಿಗೆ ಅಫೆಕ್ಟ್ ಆಗಿರೋದು ನಮ್ಮ ಆಕ್ಸಿಜನ್ ಅಲ್ಲಿ ವ್ಯತ್ಯಾಸ ಮಾಡ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ಸ್ಕ್ಯಾನ್ಗಳಿಗಿಂತಲೂ ತುಂಬ ಅದ್ಭುತವಾದಂಥ ಸಿಂಪಲ್ ಆಗಿರ್ತಕ್ಕಂಥ ನಾನ್ ಇನ್ವೇಸಿವ್ ಆಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಲಕರಣೆ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳಿ. ಆ ಪಲ್ಸ್ ಆಕ್ಸಿಮೀಟರ್ನಷ್ಟೇ ನಾವು ನೋಡಿಕೊಂಡ್ರು ಸಾಕು. ಯಾರಿಗಾದರೂ ವ್ಯಕ್ತಿಗೆ ಆಕ್ಸಿಜನ್ನಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂತಂದ್ರೆ ಅದು ಪಲ್ಸ್ ಆಕ್ಸಿಮೀಟರ್ನಲ್ಲಿ ಕ್ಲೀನಾಗಿ ತೋರಿಸ್ತದೆ. ಸೊ ಅದಕ್ಕೆ ನಾವು ಬೆನ್ನತ್ಕೊಂಡು ಸ್ಕ್ಯಾನ್ ಮಾಡೋದು, ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತೆ, ಇಷ್ಟು ಪರ್ಸೆಂಟೇಜಸ್ ಆರ್ ಆಲ್ ಆರ್ಬಿಟ್ರರಿ. ವೆದರ್ ದಟ್ ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ಏನಂತ ನಮಗೇನು ಟೆಸ್ಟಲ್ಲಿ ಸಿಕ್ಕಿದೆ ಅದು ನಮ್ಮ ಆಕ್ಸಿಜನ್ ನ ವ್ಯತ್ಯಯ ಮಾಡ್ತಾ ಇದೆನೋ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ರಿಪೋರ್ಟ್ ನೋಡಿ ಹೇಳ್ತಾರೆ 12%, 13%, ವೆದರ್ ದಟ್ 12%, 13% ಈಸ್ ಅಫೆಕ್ಟಿಂಗ್ ದ ಗ್ಯಾಸ್ ಎಕ್ಸ್ಚೇಂಜ್ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಅದರಲ್ಲಿ ಎಷ್ಟಾದ್ರೂ ಇರಲಿ ಸ್ಕೋರ್, ಸ್ಯಾಚುರೇಷನ್ ನಲ್ಲಿ ನೋಡ್ಕೊಂಡ್ರೆ ಅದರಲ್ಲಿ ನಾರ್ಮಲ್ಲೇ ಇದೆ ಅಂತಂದ್ರೆ ವಿ ನೀಡ್ ನಾಟ್ ಬಾದರ್ ಮಚ್ ಅಬೌಟ್ ಇಟ್. ಓಕೆ. ಹಾಗಾದ್ರೆ ಅದು ಸ್ಕ್ಯಾನಿಂಗ್ ಗೆ ಈಕ್ವಲ್ ಟು ಇದು ಆಕ್ಸಿಮೀಟರ್ ಬೆಟರ್ ದನ್ ದಿಸ್. ಯಾಕಂದ್ರೆ ಯಾವುದೇ ಒಂದು ಸಣ್ಣ ಚೇಂಜ್ ಆದ್ರೂ ಅದನ್ನ ಜಲ್ದಿ ಡಿಟೆಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಪಲ್ಸ್ ಆಕ್ಸಿಮೀಟರ್ ನಲ್ಲಿ ಇರ್ತದೆ. ಆಮೇಲೆ ಇನ್ನೊಂದು, ಪಲ್ಸ್ ಆಕ್ಸಿಮೀಟರ್ನಾದ್ರೆ ನೀವು ದಿನಕ್ಕೆ 3 ಸತಿ 4 ಸತಿ ಮಾನಿಟರ್ ಮಾಡ್ತಾ ಇರ್ಬೋದು. ಸ್ಕ್ಯಾನ್ ಅನ್ನು ಹೆಂಗ್ ಮಾಡ್ತೀರಿ? ಆಮೇಲೆ ಇದೇನ್ ಕೋವಿಡ್ ಇದೆಯಲ್ಲ, ನೀವು ಒಂದು ದಿವಸ ಸ್ಕ್ಯಾನ್ ಮಾಡಿಸ್ಕೊಂತೀರಿ, ಆ ಸ್ಕ್ಯಾನ್ ಇಂದ ಏನ್ ಪಿಕ್ಚರ್ ಇರ್ತದೆ, ಇವತ್ತು ಹೌದಪ್ಪ ಸ್ಕೋರ್ 5 out of 25 ಅಂತ ಇರ್ತದೆ, ಅವ್ನು 3ನೇ ದಿವಸನೋ 4ನೇ ದಿವಸನೋ ಮಾಡಿಸ್ಕೊಂಡಿರ್ತಾನೆ. ಸೊ 5ನೇ ದಿವಸ 6ನೇ ದಿವಸಕ್ಕೆ ಆ ಸ್ಕೋರು 5 ಇಂದ 10ಗೂ ಹೋಗ್ಬೋದು, 15ಗೂ ಹೋಗ್ಬೋದು. ಅದನ್ನ ನಾವು ಸೀರಿಯಲ್ ಸ್ಕ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಇರ್ತಕ್ಕಂಥ ಸುಲಭವಾದಂಥ ಒಂದೇನು ಸಲಕರಣೆ, ನಮ್ಮ ಹತ್ರ ಇರ್ತಕ್ಕಂಥ ಈಸಿಯಾಗಿ ಅವೈಲೇಬಲ್, ನಾನ್ ಇನ್ವೇಸಿವ್, ಅದರಿಂದ ಯಾವುದೇ ಹಾರ್ಮ್ ಆಗೋದಿಲ್ಲ, ಏನಿಲ್ಲ. ಈ ಸ್ಕ್ಯಾನ್ಗಳಾದ್ರೆ 3-4 ಮಾಡಿಸಿದ್ರೆ ರೇಡಿಯೇಷನ್ ಅದರದೇ ಆದಂಥ ಏನೋ ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಲೇಟರ್ ಎಫೆಕ್ಟ್ ಅಲ್ಲಿ. ಸೊ ಸಿಂಪಲ್ ಪಲ್ಸ್ ಆಕ್ಸಿಮೀಟರ್ ಇಸ್ ದ ಬೆಸ್ಟ್. ಎಸ್. ಈಗ ಕಾಲ್ಸ್ ಬರ್ತಾ ಇದೆ ತುಂಬಾ. ಸೊ ಮೊದಲ ಕಾಲ್ ಗುಂಡ್ಲುಪೇಟೆಯಿಂದ ಮಧು ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಹಲೋ ಹೇಳಿ, ಕೇಳಿಸ್ತಾ ಇದೆಯಾ? ನಿಮ್ ಪ್ರಶ್ನೆ ಏನು ಕೇಳಿ ಡಾಕ್ಟರ್ ದಾರ. ಏನಿಲ್ಲ ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ತಿದ್ದೀನಿ. ಹಲೋ. ಹೇಳಿ ಸರ್. ನಮಸ್ತೆ. ಮಧು ಅಂತ. ನನಗೆ ಪಾಸಿಟಿವ್ ಬಂದು ಒಂದು 24 ದಿವಸ ನಾನು ಹಾಸ್ಪಿಟಲ್ ಇದ್ದೆ ಸರ್. ಓಕೆ. ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ಉಸಿರಾಟಕ್ಕೆ ಹಿನ್ನೆಲೆರದು ಕೊಟ್ಟಿದ್ರು. ಓಕೆ. ಅದೆಲ್ಲ ಆಯ್ತು ಸರ್. ಈಗ ನನಗೆ ನಾನು ಡಿಸ್ಚಾರ್ಜ್ ಆಗಿ ಈಗ ನಾನು 8 ತಿಂಗಳಾಯ್ತು. 8 ತಿಂಗಳ? ನಾನು ಆಚೆ ಬಂದು. ಓಕೆ. ಈಗ ಏನಾಗ್ತಿದೆ ಅಂತಂದ್ರೆ ದೀರ್ಘವಾಗಿ ಉಸಿರು ತಗೋಬೇಕು ಒಂದೊಂದ್ಸಲ, ಆ ತರ ಆಗ್ತದೆ. ಅದು ಹೇಗೆ ಏನು ಎತ್ತ ಅಂತ ಗೊತ್ತಾಗ್ಲಿಲ್ಲ ಸರ್. ನೋಡಿ, ಅದು ನೋಡಿ, ನಾರ್ಮಲಿ ಕೂಡ ಒಬ್ಬ ವ್ಯಕ್ತಿ 4ರಿಂದ 5 ಉಸಿರನ್ನ ನಾರ್ಮಲ್ ತಗೊಂಡ ಅಂದ್ರೆ ಇನ್ವಾಲಂಟ್ರಿಯಾಗಿ ಒಂದು ದೀರ್ಘ ಶ್ವಾಸ ತಗೊಳೋದು ಇಟ್ ಈಸ್ ಎ ನಾರ್ಮಲ್ ಫಿನಾಮಿನಾ, ಇಟ್ ಈಸ್ ನಾಟ್ ಅಬ್ನಾರ್ಮಲ್. ನೀವು ಎಷ್ಟು ಆ ದೀರ್ಘ ಶ್ವಾಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತಿರೋ ಆ ದೀರ್ಘ ಶ್ವಾಸ ತಗೊಳೋದು ಅಷ್ಟು ಕಷ್ಟ ಆಗ್ತಾ ಹೋಗ್ತದೆ. ಇನ್ನೂ ಸ್ವಲ್ಪ ಇಳಿಬೇಕು, ಯಾಕೋ ಸಮಾಧಾನ ಆಗಲಿಲ್ಲ ಅಂತಕ್ಕಂಥ ಇದಕ್ಕೆ ನಾವೇನಂತೀವಿ, ಇಟ್ ಇಸ್ ಟಿಪಿಕಲಿ ಅ ಫೀಚರ್ ಆಫ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ ಇನ್ ದ ಮೈಂಡ್, ನಾಟ್ ಎನಿ ಅಬ್ನಾರ್ಮ್ಯಾಲಿಟಿ ಇನ್ ದ ಲಂಗ್ಸ್. ಓಕೆ. ನಿಮ್ಮ
ದೈನಂದಿನ ಚಟುವಟಿಕೆಗಳು ನೀವು ಆರಾಮಾಗಿ ಮಾಡ್ತಾ ಇದ್ದೀರಿ, ವಾಕಿಂಗ್ ಮಾಡ್ತಾ ಇದ್ದೀರಿ, ಮಲಗದಾಗ ಈ ಸಮಸ್ಯೆ ಆಗೋದಿಲ್ಲ. ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಸಮಸ್ಯೆ ಆಗೋದಿಲ್ಲ. ಯಾವಾಗ ಕುತ್ಕೊಂಡು ಐಡಲ್ಲಾಗಿ ಟಿ ವಿ ನೋಡ್ತಿರ್ತೀರಿ ಅಥವಾ ಯಾರ ಜೊತೆನೋ ಮಾತಾಡ್ತಿರ್ತೀರಿ, ಸಡನ್ನಾಗಿ ನಿಮಗೆ ಒಂದ್ಸತಿ ಜೋರಾಗಿ ಉಸಿರು ಎಳಿಬೇಕು ಅಂತ ಅನ್ಸುತ್ತೆ. ನೀವು ಎಷ್ಟು ಎಳೆಯಕ್ಕೆ ಹೋಗ್ತಿರೋ ಅಷ್ಟು ಕಷ್ಟ ಆಗ್ತದೆ. ದಿಸ್ ಈಸ್ ಟಿಪಿಕಲ್ ಫೀಚರ್ ಆಫ್ ಆಂಗ್ಸೈಟಿ. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಕೋವಿಡಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಿ, ಆಯಿತಾ. 8 ತಿಂಗಳವರೆಗೂ ನನ್ನ ಅನುಭವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೂ 8 ತಿಂಗಳಗಟ್ಟಲೆ ಅದು ಸಮಸ್ಯೆಯನ್ನು ನೀಡ್ತಾ ಬಂದಿರತಕ್ಕಂಥ ಇನ್ಸಿಡೆನ್ಸಸ್ಸು ತುಂಬ ಕಡಿಮೆ. ನಿಮ್ಮ ಸಿಂಪ್ಟಮ್ ಕೇಳ್ತಾ ಇದ್ರೆ ಇಟ್ ಈಸ್ ಮೋರ್ ಆಫ್ ಅನ್ ಆಂಗ್ಸೈಟಿ ವಿಚ್ ಇಸ್ ರಿಲೇಟೆಡ್ ಟು ಮೈಂಡ್ ರಾದರ್ ದ್ಯಾನ್ ದ ಲಂಗ್ಸ್ ಅಂತ ನನಗೆ ಅನಿಸ್ತದೆ. ನಿಮಗೆ ತುಂಬ ಸಮಸ್ಯೆ ಇದಾಗ್ತಾ ಇತ್ತು ಅಂತಂದರೆ ನೀವು ಒಬ್ಬ ಯಾರ ಸೈಕ್ಯಾಟ್ರಿಸ್ಟ್ನ ನೀವು ಕಾಣ್ರಿ, ಅಥವಾ ಫಸ್ಟ್ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಫಿಸಿಷಿಯನ್ನ ಕಾಣ್ರಿ. ಅವ್ರು ನಿಮ್ಮದು ವೈಟಲ್ಸು ಅದನ್ನೆಲ್ಲ ನೋಡ್ತಾರೆ. ಅದೆಲ್ಲದು ನಾರ್ಮಲ್ ಇತ್ತು ಅಂದರೆ ಅವಾಗ ಆಂಗ್ಸೈಟಿ ಅಂತ ಲೇಬಲ್ ಮಾಡಿಬಿಟ್ಟು ದೆನ್ ವಿ ಕ್ಯಾನ್ ಸ್ಟಾರ್ಟ್ ಯು ಆನ್ ಸಮ್ ಆಂಗ್ಸಿಯೋಲೈಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಆಂಗ್ಸೈಟಿನ ಕಡಿಮೆ ಮಾಡ್ತಕ್ಕಂಥ ಏನು ಮಾತ್ರೆ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು. ನನ್ನ ಅಭಿಪ್ರಾಯದಲ್ಲಿ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಆಂಗ್ಸೈಟಿ ಅಂತ ಅನಿಸ್ತದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಇನ್ನು ಮೈಸೂರಿಂದ ಮಂಜೇಶ್ ಕರೆ ಮಾಡಿದ್ದಾರೆ. ಮಂಜೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದೆ ಮೈಸೂರು? ಮೈಸೂರು ಏನಿಲ್ಲ ಮೇಡಮ್, ಅದೇ ಇಲ್ಲೊಂದು ಸ್ವಲ್ಪ ಡೇಂಜರ್ ಜಿಲ್ಲೆಯಲ್ಲಿ ಇದೊಂದು ಸೇರ್ಕೊಂಡೈತೆ ಮೈಸೂರು ಒಂದು. ಓಕೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಅದು ನಂಗೂ ಪಾಸಿಟಿವ್ ಆಗಿತ್ತು, ನಂಗೂ ಮತ್ತು ನಮ್ಮ ತಂದೆಗೆ. ಓಕೆ, ಎಷ್ಟು ದಿನ ಆಯ್ತು? ನಮ್ಮ ತಂದೆಗೂ ಹಲೋ ಸರ್. ಹಲೋ ಮಂಜೇಶ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಫೋನಲ್ಲಿ ಮಾತಾಡಿ. ಓಕೆ ಸರ್. ಸರ್ ಅದು ನನಗೆ 12ನೇ ತಾರೀಕು ಪಾಸಿಟಿವ್ ಬಂದಿತ್ತು ಸರ್ ಈ ತಿಂಗಳು. ಓಕೆ, ಮೇ 12ಕ್ಕೆ. ಮೇ 12 ಪಾಸಿಟಿವ್ ಬಂದಿದ್ದು. ಈಗ ಅದೇ ಸರ್, ಈಗ ಏನು ಸಿಂಪ್ಟಮ್ಸ್ ಇಲ್ಲ. ಓಕೆ, ಆದ್ರೂ ಸ್ವಲ್ಪ ಲೈಟ್ ಆಗಿ ಕಫ ಬರ್ತಾ ಇದೆ ಮತ್ತು ನಮ್ಮ ತಂದೆಗೆ ಲೈಟ್ ಕೆಮ್ಮಿದೆ. ಓಕೆ, ಅಷ್ಟೇ. ಸೊ ನಾನು ಹೇಳಿದ್ನಲ್ಲ, ನೋಡಿ, ನಿಮಗೆ ಕೋವಿಡ್ ಬಂದಿದೆ, ಕೋವಿಡ್ ಸ್ವಲ್ಪ ಗಾಯ ಮಾಡಿದೆ, ಕೋವಿಡ್ ಹೋಗಿದೆ. ಈಗ ನಿಮಗೆ ಬರ್ತಿರ್ತಕ್ಕಂಥ ಸಿಂಪ್ಟಮ್ಸ್ ಅಂತ ಏನಿದೆ ಅದು ಕೋವಿಡ್ಡಿಂದ ಆಗಿರ್ತಕ್ಕಂಥ ಗಾಯದಿಂದ ಇದೆ. ಆ ಗಾಯ ಮಾಯೋದಕ್ಕೆ ಸ್ವಲ್ಪ ಮಟ್ಟಿನ ಸಮಯ ತಗೊತದೆ. ಆ ಸಮಯ ಬರೋವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಧೈರ್ಯದಿಂದ ಇರಬೇಕಾಗ್ತದೆ. ದಟ್ ಈಸ್ ಫಸ್ಟ್ ಥಿಂಗ್. ನಿಮಗೆ ತುಂಬ ಸಮಸ್ಯೆ ಕೊಡ್ತಾ ಇತ್ತು ಅಂತಂತಂದರೆ ನಿಮ್ಮ ನಿಯರೆಸ್ಟ್ ಯಾರ ಪಲ್ಮಾಲಜಿಸ್ಟ್ ಅಥವಾ ಫಿಸಿಷಿಯನ್ ಹತ್ರ ಹೋಗಿ ಅವರು ಇನ್ಹೇಲರ್ ಆ ಥರದನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ಹೇಲರ್ ತೊಗೊಳೋದ್ರಿಂದ ಆ ಕೆಮ್ಮು ಕಫ ಏನಿದೆ, ಅದು ಇರಿಟೇಷನ್ ಏನಿದೆ, ಅದು ಕಡಿಮೆ ಆಗ್ತದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಳಗಾವಿಯಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ಹಲೋ ಮೇಡಮ್, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಮೇಡಮ್. ಹಾಂ ಸರ್, ಹೇಳಿ ಹೇಳಿ. ಮೇಡಮ್, ನಮ್ಮಲ್ಲಿ ಏನಂತ ಇದ್ರೆ ಮೇಡಮ್, ಈಗ ಒಬ್ರು ಯಾವ್ದಾದ್ರು ಈಗ ನೆಗಡಿಯಿಂದ ಸೀನಿದ್ರೆ ಅಥವಾ ಕೆಮ್ಮಿದ್ರೆ ಅಥವಾ ಇದರಿಂದ ಅವ್ರು ಯೂಸ್ ಮಾಡಿದ್ದು ಏನಾದ್ರು ಬಟ್ಟೆ ಅವ್ರು ಓಡಾಡೋ ಜಾಗದಲ್ಲಿ ಓಡಾಡಿದ್ರೆ ಅವ್ರು ಹೀಗಾಗಿ ಕೊರೋನಾ ಬರುತ್ತೆ ಅಂತ ಹೇಳಿ ಮೂಢನಂಬಿಕೆಯಿಂದ ಜನ ಓಡಾಡ್ತಿರ್ತಾರೆ ಮೇಡಮ್ ನಮ್ಮ ಊರಲ್ಲಿ. ಓಕೆ, ಹಲೋ, ಹೇಳಿ. ನಾನೇನಂತ ಇದ್ದೀನಿ ಮೇಡಮ್, ನಾನೇನಂತ ಇದ್ದೇನೆ ಈಗ ಕೆಮ್ಮು ಜ್ವರ ಈಗ 2 ದಿನದಿಂದ 3 ದಿನದಿಂದ ಬಂದ ಮೇಲೆ ಕೊರೋನಾ ಬರುತ್ತಾ ಅಥವಾ ಅದು ಕಂಟಿನ್ಯೂ ಆಗಿ 15 ದಿನ ಆದ್ಮೇಲೆ ಬರುತ್ತೆ ಸರ್ ಅಂತ ನನ್ನ ಪ್ರಶ್ನೆ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಲ್ಲಿಕಾರ್ಜುನ್ ಅವರೇ. ನೋಡಿ, ಒಂದು ತಿಳ್ಕೊಬೇಕು ನಾವು, ಯಾವುದೇ ವ್ಯಕ್ತಿಗೆ ಜ್ವರ ಬಂದಿದೆ ಅಂತಂದ್ರೆ ಜ್ವರಕ್ಕೆ ಒಂದು ಕಾರಣ ಇರ್ತದೆ. ನಮಗೆ ಮುಂಚೆನೂ ಜ್ವರ ಬಂದಿತ್ತು, ಇದು ಆ ಜ್ವರ, ಇದು ಈ ಜ್ವರ ಅಲ್ಲ ಅಂತಂತಂದ್ಬಿಟ್ಟು ಬಹಳಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡಿ ತಮ್ಮ ಜೀವಗಳನ್ನ ಕಳ್ಕೊಂಡಿದ್ದಾರೆ. ನೋಡಿ, ಕಳೆದ ಬಾರಿ ನಿಮ್ಗೇನು ಹೋದ ವರ್ಷ ಅದ್ರ ಹಿಂದಿನ ವರ್ಷ ಏನ್ ಜ್ವರ ಬಂದಿತ್ತು ಅದಕ್ಕೂ ಒಂದು ಕಾರಣ ಇತ್ತು. ಅದು ಒಂದು ವೈರಸ್ ಇಂದನೇ ಬಂದಿತ್ತು. ಆ ವೈರಸ್ಸು ಹಳೇದಿತ್ತು. ಆ ವೈರಸ್ ಹೆಸರು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಅದು ಇಂಥ ಸಿವಿಯರ್ ಡಿಸೀಸನ್ನ ಕಾಸ್ ಮಾಡ್ತಿರ್ಲಿಲ್ಲ. ಆದರೆ ಈಗ ಸಾಂಕ್ರಾಮಿಕ ರೋಗ, ಪ್ಯಾಂಡಮಿಕ್ ಅಂತ ನಾವೇನು ಹೇಳ್ತಿದೀವಿ, ಅದು ಪ್ರಪಂಚದಾದ್ಯಂತ ಅದರ ತುದಿನಲ್ಲಿದೆ. ಇಂಥ ಸಮಯದಲ್ಲಿ ಯಾರಿಗೆ ಜ್ವರ ಬಂದರೂ ಕೂಡ, ಯಾರಿಗೆ ಮೈಕೈ ನೋವು ಬಂದರೂ ಕೂಡ, ಈ ಸತಿ ಬರ್ತಿದೆಯಲ್ಲ ಆ ಜ್ವರ, ಅದಕ್ಕೆ ಕಾರಣನೂ ಕೂಡ ಒಂದು ವೈರಸ್ಸು. ಆ ವೈರಸ್ ಯಾವುದು? ಆ ವೈರಸ್ಸು ಕೋವಿಡ್-19 ವೈರಸ್. ಸೊ ಹಾಗಾಗಿ 15 ದಿನಗಳ ಗಟ್ಟಲೆ ನೀವು ಕಾಯಬಾರ್ದು. ಯಾವುದೇ ವ್ಯಕ್ತಿಗೆ ಜ್ವರ, ಕೆಮ್ಮು, ನೆಗಡೆ ಬಂತು ಅಂದರೆ 2 ಡೇಸ್ ಯು ಹ್ಯಾವ್ ಟು ವೆಯ್ಟ್. 2 ಡೇಸ್ ಒಳಗಡೆನೆ ನೀವು ಒಬ್ಬ ತಜ್ಞ ವೈದ್ಯರನ್ನ ಅಥವಾ ನಿಮ್ಮ ಸರ್ಕಾರಿ ವೈದ್ಯರನ್ನ ಕಂಡುಬಿಟ್ಟು ಅವರೇನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ತಗೋಬೇಕು. ಈ ಕೋವಿಡ್ ಅನ್ನೋದು ಏನಿದೆಯಲ್ಲ ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಹೇಗೆ ಕೋರ್ಸ್ ಅದರದ್ದೇನು ಅಂತಂದು. ನೋಡಿ, ಯೂಶುವಲಿ ಕೋವಿಡ್ ಈಸ್ ಎ 2 ವೀಕ್ ಡಿಸೀಸ್ ಅಂತ ನಾವು ಹೇಳಿದ್ವಿ. ಅಂದ್ರೇನು, ಒಬ್ಬ ವ್ಯಕ್ತಿಗೆ ಜ್ವರ ಬಂದ ನಂತರ 2 ವಾರಗಳ ಕಾಲ ಆ ಕೋವಿಡ್ ಇನ್ಫೆಕ್ಷನ್ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿರ್ತದೆ. 2 ವಾರಗಳ ಕಾಲ ಅದನ್ನು ನಮ್ಮ ದೇಹವನ್ನು ನಾವು ಮಾನಿಟರ್ ಮಾಡಬೇಕಾಗ್ತದೆ. ನಾವು 15 ದಿವಸ ಇಲ್ಲ, ನಾವು ಎಂಥದ್ದು ಬಂತು, ಜ್ವರ ಬಂತು, ಮೆಜಾರಿಟಿ ಆಫ್ ದ ಟೈಮ್ ಏನಾಗ್ತದೆ, 2 ದಿವಸ 3 ದಿವಸ ಜ್ವರ ಬರುತ್ತೆ, ಆಮೇಲೆ ಒಂದು 2 ದಿವಸ ಗ್ಯಾಪ್ ಕೊಡುತ್ತೆ. ಗ್ಯಾಪ್ ಕೊಟ್ಟಾಗ ನಮ್ಮ ಜನ ಏನು ಅಂದ್ಕೊಂತೀವಿ, ನಾವೇನು ಅಂದ್ಕೊಂತೀವಿ, ಇಲ್ಲ ಇದು ಸೋಂಕು ಹೋಗ್ಬಿಡ್ತು, ನಾನು ಆರಾಮಾಗಿದ್ದೀನಿ, ಇದು ಕೋವಿಡ್ ಅಲ್ಲ,
ಇದು ಯಾವುದೋ ಮಾಮೂಲಿ ಜ್ವರ ಅಂತ ಅಂದ್ಕೊಂತೀವಿ. ಮತ್ತೆ 6ನೇ ದಿವಸಕ್ಕೆ ಏನಾಗ್ತದೆ, ಮತ್ತೆ ಜ್ವರ, ಮೈಕೈ ನೋವು, ಸುಸ್ತು ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಆವಾಗ ಮತ್ತೆ ಯಾಕೋ ಜ್ವರ ಬಂದಿದೆ, ತಡೆ ಇನ್ನೊಂದು ಡೇ ನಾನು ರೆಸ್ಟ್ ಮಾಡೋಣ, ಅಥವಾ ಬೇಸಿಕ್ ಡಾಕ್ಟರ್ ಕೊಟ್ಟಿದ್ರಲ್ಲ ಅದನ್ನೇ ಮತ್ತೆ ಮೆಡಿಕಲ್ ಸ್ಟೋರ್ನಲ್ಲಿ ಹೋಗಿ ತೊಗೊಂಡು, ಯಾಕಂದ್ರೆ ಫಸ್ಟ್ ಟೈಮ್ ಅರ್ಧಂಬರ್ಧ ತೊಗೊಂಡಿರೋದು ಆ ಥರ ತಕ್ಕಂಥ ಸೀನ್ ಆಗಿರ್ತದೆ, ಮತ್ತೆ ಅದನ್ನೇ ಹೋಗಿ ಮತ್ತೊಂದು ಸತಿ ತೊಗೊತಾರೆ. ಈ 2ನೇ ಟೈಮ್ ಬಂದಿರ್ತದಲ್ಲ ಜ್ವರ, ಈ 2ನೇ ಟೈಮ್ ಬಂದಿರ್ತದಲ್ಲ ವೀಕ್ನೆಸ್ಸು, ಅದು ತುಂಬ ಇಂಪಾರ್ಟೆಂಟ್ ಫೇಸ್. ಅಲ್ಲಿಂದಲೇ ನಿಮ್ಮ ಶ್ವಾಸಕೋಶಗಳು ಇನ್ಫೆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಿರ್ತದೆ, ಆಕ್ಸಿಜನ್ ಲೆವೆಲ್ನಲ್ಲೂ ಮೈನರ್ ಏರುಪೇರುಗಳು ಆಗಕ್ಕೆ ಸ್ಟಾರ್ಟ್ ಆಗಿರ್ತದೆ. ನೀವು ಒಂದು 2 ದಿವಸ ಬಿಟ್ರಿ, ಅವಾಗ ನೀವೇನು ಮಾಡ್ತೀರಿ, ರಿಪೋರ್ಟ್ ಮಾಡ್ಸಕ್ಕೆ ಹೋಗ್ತೀರಿ. ಆ ರಿಪೋರ್ಟ್ ಬರಲಿ, ಒಂದು 2-3 ದಿವಸ ವೆಯ್ಟ್ ಮಾಡೋಣ, ಆ ರಿಪೋರ್ಟ್ ಎಲ್ಲೋ ಗೌರ್ಮೆಂಟ್ ಇದಕ್ಕೆ ಹೋಗಿದೆ ಅಂತೆ ಅಥವಾ ಇನ್ನೊಂದು ಪ್ರೈವೇಟ್ ಲ್ಯಾಬಿಗೆ ಹೋಗಿದೆ ಅಂತೆ, 2 ಡೇಸ್ ವೆಯ್ಟ್ ಮಾಡೋಣ, ಅಲ್ಲಿವರೆಗೂ ಮನೇಲೇ ಇರೋಣ ಅಂತ ನೀವು ಇರ್ತೀರಿ. ಆ ರಿಪೋರ್ಟ್ ಬರೋವರೆಗೂ ಕೋವಿಡ್ ವೈರಸ್ ಕಾಯೋದಿಲ್ಲ. ರಿಪೋರ್ಟು ಅದ್ರ ಪಾಡಿಗೆ ಅದು ಬರಲಿ, ತುಂಬಾ ಡಿಲೇ ಮಾಡ್ತದೆ. ಇಟ್ಸ್ ನಾಟ್ ಅಬೌಟ್ ಡಿಲೇ, ಇಟ್ಸ್ ಅಬೌಟ್ ದೀಸ್ ಆರ್ ಆಲ್ ಟೆಕ್ನಿಕಲ್ ಥಿಂಗ್ಸ್. ವಿ ಕೆನಾಟ್ ಏನೋ ಅದನ್ನ ನಾವು ಸುಲಭವಾಗಿ ಓವರ್ಕಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಎಚ್ಚರ ನೋಡ್ರಿ, ಇದು ನಮ್ಮ ಆರೋಗ್ಯ, ನಮ್ಮ ಸಂಸಾರ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮಣ್ಣ, ನಮ್ಮ ತಂಗಿ, ಅವ್ರಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕೇ ಹೊರತು ಈ ಸರ್ಕಾರ ಕಾಳಜಿ ವಹಿಸ್ಲಿ ಅಥವಾ ಇನ್ನೊಬ್ರು ಯಾರೋ ಕಾಳಜಿ ವಹಿಸ್ಲಿ ಅಂತ ನಾವು ಡಿಲೇ ಮಾಡಬಾರ್ದು. ಸೊ ಈ 6th ಡೇ, 7th ಡೇ, 5th ಡೇ ಏನಿದೆಯಲ್ಲ, ಆ ಟೈಮ್ನಲ್ಲಿ ನಿಮಗೆ ಅದು ವಿಂಡೋ ಕೊಡುತ್ತೆ. ಯಾವುದೇ ವ್ಯಕ್ತಿಗೆ ಸ್ಯಾಚುರೇಷನ್ 80ಕ್ಕೆ ಬರೋಕ್ಕೂ ಮುಂಚೆ ಅದು 90ಕ್ಕೆ ಬಂದಿರ್ತದೆ, 92ಕ್ಕೆ ಬಂದಿರ್ತದೆ. ಆ ಟೈಮ್ನಲ್ಲಿ ನಾವು ಆ ವ್ಯಕ್ತಿನ ಕಂಡಿಡಿದು ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ನ ಆ ಟೈಮ್ನಲ್ಲಿ ಕೊಟ್ಟರೆ ಬಹಳಷ್ಟು ಜೀವಗಳನ್ನ ನಾವು ಉಳಿಸ್ಬೋದು. ICUಗಳಿಗೆ ಅಡ್ಮಿಷನ್ ಆಗೋದನ್ನ ತಪ್ಪಿಸ್ಬೋದು, ವಿನಾಕಾರಣ ಖರ್ಚಾಗೋದನ್ನ ತಪ್ಪಿಸ್ಬೋದು. ಎಷ್ಟೋ ಜನ ಲಕ್ಷಗಟ್ಟಲೆ ICUನಲ್ಲಿ ಅಡ್ಮಿಟ್ ಮಾಡ್ಕೊಂಡು ಸಿಂಪ್ಟಮ್ಗಳು ಬಂದಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಜನ ಹುಡುಕ್ತಾರೆ. ಕಾರಣ ಹುಡುಕೋದು ಬೇಡ, ಈಗ ನಾನು ಒಂದೇ ಸ್ಟೇಟ್ಮೆಂಟ್, ಐ ಆಮ್ ಎ ಪಲ್ಮನಾಲಜಿಸ್ಟ್, ನಾನು ಒಬ್ಬ ಶ್ವಾಸಕೋಶ ತಜ್ಞನಾಗಿ ನಿಮ್ಮ ಮುಖಾಂತರ ನಾನು ಒಂದು ಮಾತು ಹೇಳ್ತೀನಿ. ಈಗ ಈ ಪರಿಸ್ಥಿತಿ ಮೇ 31ನೇ ತಾರೀಕು 2021ನೇ ಇಸ್ವಿನಲ್ಲಿ ಯಾರಿಗೇ ಜ್ವರ ಬಂದರೂ ಕೂಡ ನಾವು ಏನಂತ ಅಂದ್ಕೋಬೇಕು, ಇದು ಕೋವಿಡ್ ಇಂದನೇ ಇರಬಹುದು ಅಂತ ಅಂದ್ಕೊಂಡು ನಮ್ಮನ್ನ ನಾವು, ಇದೇನು ಟೈಟಲ್ ಇದೆಯಲ್ಲ, ಹುಷಾರಾಗಿದ್ದವನೇ ಮಹಾಶೂರ ಅಂತ ಅಂದ್ಬಿಟ್ಟು ನಮ್ಮನ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಖಂಡಿತ ಸೂಕ್ತ ಸಮಯಕ್ಕೆ ಚಿಕಿತ್ಸೆ, ಆಸ್ಪತ್ರೆಗೆ ಬರಬೇಕು. ಆ ಸಮಯದಲ್ಲಿ ಚಿಕಿತ್ಸೆ ನೀಡಿದಾಗ ಬಹಳಷ್ಟು ಜನಕ್ಕೆ ಸಾವು ಆಗೋದನ್ನ ನಾವು ತಪ್ಪಿಸ್ಬೋದು. ಖಂಡಿತ. ಇನ್ನೊಬ್ರು ಕಾಲರ್ ಇದ್ದಾರೆ ಚನ್ನಪಟ್ಟಣದಿಂದ, ನಾಗೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಹೇಳಿ ಸರ್, ಹೇಳಿ. ಆಕ್ಸೋಮೀಟರ್ ಹಾಕಿದ ತಕ್ಷಣ, ಹಲೋ, ಆಕ್ಸೋಮೀಟರ್ ಹಾಕಿದ ಮೇಲೆ 88 ಬರುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದು 95 ಹೋಗುತ್ತೆ. ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಸರ್? ಅದೇ ಹೇಳಿದ್ನಲ್ಲ ನೋಡಿ, ಒಂದು ಆಕ್ಸಿಮೀಟರ್ ಹಾಕಿದ್ರೆ ಅದು ಒಂದು ನಮ್ಮಲ್ಲಿ ನಮ್ಮ ಪಲ್ಸ್ ಅಂತ ಏನಿರ್ತದೆ, ನಮ್ಮ ಪಲ್ಸ್ ಅಂತ ಏನು ಹೇಳ್ತೀವಿ, ನಾಡಿ ಅಂತ ಏನು ಹೇಳ್ತೀವಿ, ಆ ನಾಡಿಯಲ್ಲಿ ಹರಿತಕ್ಕಂಥ ರಕ್ತ ಕಣಗಳನ್ನು ಅದು ಪರೀಕ್ಷೆ ಮಾಡಿ ಒಂದು ರೀಡಿಂಗ್ ಕೊಡ್ತದೆ. ಅದಕ್ಕೂ ಅದರದೇ ಆದಂಥ ಲ್ಯಾಗ್ ಪೀರಿಯಡ್ ಅಂತ ಇರ್ತದೆ, ಆಯ್ತಾ? ಸೊ ಹಾಗಾಗಿ ನೀವು ಹಾಕಿದ ತಕ್ಷಣ 88ಗೆ ಬಂದು ಹಾಕಿದ ತಕ್ಷಣದಕ್ಕಿಂತ ರೀಡಿಂಗಿಗಿಂತಲೂ ಆ ಪಲ್ಸ್ ಟ್ರೇಸಿಂಗ್ ಬಂದ ನಂತರ ಅಟ್ಲೀಸ್ಟ್ 1 ಮಿನಿಟ್ ಕಾಯಿರಿ. ಆ ಪಲ್ಸ್ ಟ್ರೇಸಿಂಗ್ ಬಂದ ತಕ್ಷಣ ಒಂದು ಪರ್ಟಿಕ್ಯುಲರ್ ಲೆವೆಲ್ಗೆ ಅದು ಸ್ಟೆಬಿಲೈಸ್ ಆಗ್ತದೆ. ಅಂದರೆ 88ಇಂದ 95ವರೆಗೂ ಅದು ಜರುಗ್ಬಿಟ್ಟು 93, 94ನಲ್ಲಿ ಅದು ಸ್ಟೆಬಿಲೈಸ್ ಆಗ್ತದೆ. ಆ ಸ್ಟೆಬಿಲೈಸ್ ಆಗಿರ್ತಕ್ಕಂಥ ರೀಡಿಂಗನ್ನು ನಾವು ಜಾಸ್ತಿ ಮುಖ್ಯತೆ ಕೊಡಬೇಕೇ ಹೊರತು ಸ್ಟಾರ್ಟಿಂಗ್ ಇಟ್ಟ ತಕ್ಷಣ ಏನು ರೀಡಿಂಗ್ ಬರ್ತದೋ ಅದಲ್ಲ. ಆ ಪಲ್ಸ್ ಟ್ರೇಸಿಂಗನ್ನು ನಾವು ನೋಡಬೇಕು. ಪಲ್ಸ್ ಕರೆಕ್ಟಾಗಿದೆನಾ, ಕರೆಕ್ಟಾಗಿ ಬೀಟ್ ಆಗ್ತಾ ಇದೆನಾ, ಆ ಟೈಮ್ನಲ್ಲಿ ಏನು ರೀಡಿಂಗ್ ತೋರಿಸ್ತಾ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಓಕೆ, ಅದು ಐ ಥಿಂಕ್ ರೀಡಿಂಗ್ ಆದ ತಕ್ಷಣ ಒಂದು ಬೀಪ್ ಸೌಂಡ್ ಬರುತ್ತೆ. ಅಂದರೆ ಮೆಜಾರಿಟಿ ಆಫ್ ದ ಪಲ್ಸ್ ಆಕ್ಸಿಮೀಟರ್ಸಲ್ಲಿ ಆ ಥರ ಇದೇ ಕರೆಕ್ಟ್ ರೀಡಿಂಗ್ ಅಂತ ಬರತಕ್ಕಂಥದ್ದು. there are various pulse oximeters which are available. There are some pulse oximeters which might ನಿಮ್ಮ ಈ ತರ ಬೀಪ್ ಬರ್ತಕ್ಕಂಥ ಒಂದು ಪಲ್ಸ್ ಆಕ್ಸಿಮೀಟರ್ ಇತ್ತು ಅಂತಂದ್ರೆ ಆ ರೀಡ್ ಅನ್ನ ಕನ್ಸಿಡರ್ ಮಾಡಿ. ಬಟ್ ಎಷ್ಟು ಹೊತ್ತು ಇಟ್ಕೊಂಡಿರಬೇಕು, ಯಾಕಂದ್ರೆ ಕೆಲವರು ಅದು 88 90 ಇರುವಾಗ ತೆಗೆದು ಬಿಡ್ತಾರೆ, ಇಷ್ಟಿದೆ ಅಂತಾರೆ. 1 to 2 minutes ಸ್ಟೆಬಿಲೈಸ್ ಆಗಿಬಿಡಿ. ಅದರಲ್ಲೇ ಕ್ಲೀನ್ ಆಗಿ ಕಾಣುತ್ತೆ ಪಲ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆನಾ ಇಲ್ವಾ ಅಂತ ಅಂದ್ಬಿಟ್ಟು. ಆ ಪಲ್ಸ್ ಕರೆಕ್ಟ್ ಆಗಿ ಬರ್ತಾ ಇದ್ದಾಗ ಆ ಪಲ್ಸ್ ಸ್ಟೆಬಿಲೈಸ್ ಆಗೋವರೆಗೂ ವೇಟ್ ಮಾಡಿ. ಆಮೇಲೆ ಸ್ಟೆಬಿಲೈಸ್ ಆದಾಗ ಏನು ರೀಡಿಂಗ್ ಬರ್ತದಲ್ಲ ಅದು ನಿಮ್ಮ ನಿಜವಾದ ರೀಡಿಂಗ್ ಇರ್ತದೆ. ಎಸ್ ವೀಕ್ಷಕರೇ, ಇಂಥ ಹಲವಾರು ಪ್ರಶ್ನೆಗಳಿರುತ್ತೆ, ಗೊಂದಲಗಳಿರುತ್ತೆ. ನೀವು ಸಹ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವೈದ್ಯರಿಂದ ಸೂಕ್ತವಾದ ಉತ್ತರವನ್ನ ಪಡೆಯಬಹುದು. ಶ್ವಾಸಕೋಶದ ಕುರಿತಂತೆ ಇನ್ನು ಸಾಕಷ್ಟು ವಿಚಾರವನ್ನ ಡಾಕ್ಟರ್ ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.